ಆಕ್ಚುಲಿ ನೀವು ಚೆನ್ನಾಗಿರೋದಕ್ಕೇನೆ ಮೂರನೇ ವ್ಯಕ್ತಿ ನಿಮ್ಗೆ ಹಾಕಿ ಕೊಡ್ತಿದ್ದಾರೆ ಜಗಳ ಆಗ್ಲಿ ಅಂತ. ಓಕೆ. ಜಗಳ ಆಗುವಂತ ಪ್ರಸಂಗ ಇದೆಯಾ? ಇಲ್ವಾ? ಸಾಧ್ಯ ಆದಷ್ಟು ಜಗಳ ಆಗೋ ಪ್ರಸಂಗ ಕಡಿಮೆ ಮಾಡಿ. ಮಾಡಲ್ಲ. ಬುದ್ಧಿವಂತರು ಏನ್ ಮಾಡ್ತಾರೆ ಗೊತ್ತಾ? ಅಲ್ಲಿ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಮನೆಗೆ ಬಂದ್ಮೇಲೆ ತಿಳಿಸಿ ಹೇಳ್ತಾರೆ. ಹಂಗ್ ಮಾಡ್ಕೂಡ್ದು, ಹಂಗ್ ಮಾಡಬಾರ್ದಾಗಿತ್ತು. ಬೇರೆಯವರಿಗೆ ಏನ್ ಪ್ರಯಾರಿಟಿ ಕೊಡ್ತೀವಲ್ಲೋ ಗೊತ್ತಿಲ್ಲ. ಫಸ್ಟ್ ಆದ್ಯತೆ ನಮ್ಮನ್ನು ಪ್ರೀತಿಸೋರಿಗೆ ನಾವು ಯಾವತ್ತೂ ಕೊಡ್ಬೇಕು. ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಮನಸ್ತಾಪ ಅನ್ನೋದು ಆಗ್ಬಾರ್ದು, ಮನಸ್ತಾಪ ಹುಟ್ಟಬಾರ್ದು ಅಂತ ಹೇಳಿದ್ರೆ, ಇದಿಷ್ಟು ಕೆಲಸಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲ ಅಂತ ಹೇಳಿದ್ರೆ, ಪದೇ ಪದೇ ಮನಸ್ತಾಪಗಳಾಗ್ಬಿಟ್ಟು ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗತ್ತೆ. ಓಕೆ. ಸೊ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ನಿಮಗೆ ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ ಆರ್ ಕಾಲ್ ಮಾಡಿ. ಕಾಲ್ ರಿಸೀವ್ ಆಗಿಲ್ಲ ಅಂದರೆ ವಾಟ್ಸಪ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಸೊ ನೋಡಿ, ಮನಸ್ತಾಪ ಹುಟ್ಟೋದಕ್ಕೆ ಮುಖ್ಯವಾಗಿ ಮೊದಲನೇ ಕಾರಣ ಏನಂತ ಹೇಳಿದ್ರೆ, ಮಾತುಗಳಿಗೆ ಸ್ಪಂದನೆ ಮಾಡದೇ ಇದ್ದಾಗ. ಯಾರೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ, ಒಂದು ರಿಲೇಶನ್ಶಿಪ್ ಇದೆ ಅಂದಮೇಲೆ ಒಬ್ರಿಗೊಬ್ರು ಸ್ಪಂದನೆ ಮಾಡೋದನ್ನು ಕಲಿಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ನಿಂದೇನು ಬಿಡು ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಮಾತುಗಳಿಗೆ. ಅದನ್ನು ಯಾವತ್ತೂ ಮಾಡಬಾರ್ದು. ಬೇರೆಯವರಿಗೆ ಏನು ಪ್ರಯಾರಿಟಿ ಕೊಡ್ತೀವಲ್ಲೋ ಗೊತ್ತಿಲ್ಲ. ಫಸ್ಟ್ ಆದ್ಯತೆ ನಮ್ಮನ್ನು ಪ್ರೀತಿಸೋರಿಗೆ ನಾವು ಯಾವತ್ತೂ ಕೊಡಬೇಕು. ತುಂಬ ಮುಖ್ಯ ಇರುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಅವ್ರಿಗೆ ಫಸ್ಟು ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರಿಗೆ ನೆಗ್ಲೆಕ್ಟ್ ಮಾಡಿದರೆ ಆ್ಯಕ್ಚುಲಿ ಜೀವನ ಪರ್ಯಂತ ನೀವು ಒಳ್ಳೇದು ಕೆಟ್ಟದಕ್ಕೆ ಆಗೋರೆ ಅವರು. ಪ್ರೀತಿ ಸುಮ್ಮನೆ ಮಾಡ್ತಿರಲ್ಲ. ನಿಜವಾಗ್ಲೂ ಲಾಯಲ್ ಆಗಿ ಪ್ರೀತಿ ಮಾಡ್ತಾರೆ ಅಂದಮೇಲೆ ಅವ್ರ ಮಾತುಗಳಿಗೆ ಸ್ಪಂದನೆ ಮಾಡಿ ನೀವು. ಸ್ಪಂದನೆ ಮಾಡಿದಾಗಲೇ ಆ ಒಂದು ಮನಸ್ತಾಪ ಅನ್ನೋದು ಬರ್ದಂಗೆ ಆಗುತ್ತೆ. ಎಷ್ಟೋ ಜನ ಈ ಮಿಸ್ಟೇಕ್ಸ್‌ನ ಮಾಡ್ತಾರೆ. ಎಸ್ ಆರ್ ನೋ? ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಬೇರೆಯವರ ಮುಂದೆ ಮರ್ಯಾದೆ ತೆಗೆಯುವಂಥ ಕೆಲಸ. ಏನೇ ಆಗಿರಲಿ ಅವರ ಮಧ್ಯೆ ಪಬ್ಲಿಕಲ್ಲಿದ್ದಾಗ. ಅದನ್ನು ಮನೆಗೆ ಬಂದ್ಬಿಟ್ಟು ಮಾತಾಡಿ. ಎಷ್ಟೋ ಜನ ಪಬ್ಲಿಕಲ್ಲೇ ಮಾತಾಡ್ತಾರೆ. ಪಬ್ಲಿಕಲ್ಲೇ ಮರ್ಯಾದೆ ತೆಗಿತಾರೆ. ಇದು ಆ್ಯಕ್ಚುಲಿ ಬುದ್ಧಿ ಇರೋರು ಯಾರೂ ಈ ಕೆಲಸ ಮಾಡಲ್ಲ. ಬುದ್ಧಿವಂತರು ಏನು ಮಾಡ್ತಾರೆ ಗೊತ್ತಾ? ಅಲ್ಲಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು ತಿಳಿಸಿ ಹೇಳ್ತಾರೆ. ಹಂಗೆ ಮಾಡಕೂಡ್ದು, ಹಂಗೆ ಮಾಡಬಾರ್ದಾಗಿತ್ತು. ಹಿಂಗೆ ಮಾಡಿದ್ದಕ್ಕೆ ಹಿಂಗೆಲ್ಲ ಆಗೋಯ್ತು ಅಂತೇಳಿ ಎಲ್ಲ ಹೇಳ್ತಾರೆ. ಸೊ ನಾನು ಅದೇ ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಪಬ್ಲಿಕಲ್ಲಿ ನಿಮ್ಮ ಪಾರ್ಟ್ನರ್ಸಿಗೆ ಯಾವುದೇ ಕಾರಣಕ್ಕೂ ನೀವು ಮರ್ಯಾದೆ, ಅದೆಂಥ ಸಿಚುವೇಶನ್ ಬಂದರೂ ಮರ್ಯಾದೆ ತೆಗೆಯುವಂಥ ಪ್ರಸಂಗ ಬಂದು ಅದನ್ನು ಕಾಪಾಡ್ಕೊಂಬನ್ನಿ. ನಿಮ್ಮಲ್ಲಿ ತುಂಬ ಗೌರವ ಇರುತ್ತೆ. ಮನಸ್ತಾಪನೇ ಹುಟ್ಟಲ್ಲ. ಮನೆಗೆ ಬಂದ್ಬಿಟ್ಟು ಎಗರಾಡಿ ಜಗಳ ಮಾಡ್ಲಿಕ್ಕೆ ಹೋಗಬೇಡಿ. ಕೂಲಾಗಿ ಪ್ರೀತಿಯಿಂದ ತಿಳಿಸಿ ಹೇಳಿ, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗೆ ಇರಬೇಕಿತ್ತು ಅಂತ ಹೇಳ್ಬಿಟ್ಟು ಹೇಳಿ. ಓಕೆ. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ಯಾರ್ದೋ ಹೇಳಿಕೆ ಮಾತನ್ನು ಕೇಳಿಕೊಂಡು ಸುಖ ಸುಮ್ಮನೆ ಮನೆಗೆ ಬಂದು ಜಗಳ ಮಾಡುವಂಥದ್ದು. ಈ ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಡೆಯುತ್ತೆ. ಮೂರನೇ ವ್ಯಕ್ತಿ ಮಾತುಗಳನ್ನು ಏನಕ್ಕೆ ಕೇಳ್ತೀರಾ? ಕೇಳ್ಬಿಟ್ಟು ನಿಮ್ಮನೆ ನೀವು ಹಾಳು ಮಾಡ್ಕೋತೀರಾ. ನಿಮ್ಮನೆ ನಿಮ್ಗೆ ಹಾಳಾಗೋದು. ಆ್ಯಕ್ಚುಲಿ ನೀವು ಚೆನ್ನಾಗಿರೋದಕ್ಕೇನೆ ಮೂರನೇ ವ್ಯಕ್ತಿ ನಿಮಗೆ ಹಾಕಿ ಕೊಡ್ತಿದ್ದಾರೆ ಜಗಳ ಆಗಲಿ ಅಂತ. ಓಕೆ. ಜಗಳ ಆಗುವಂಥ ಪ್ರಸಂಗ ಇದೆಯಾ? ಇಲ್ವಾ? ಸಾಧ್ಯ ಆದಷ್ಟು ಜಗಳ ಆಗೋ ಪ್ರಸಂಗ ಕಡಿಮೆ ಮಾಡಿ. ಹೇಳುವಂಥ ರೀತಿನ ಬದಲಾವಣೆ ಮಾಡಿ. ಪ್ರೀತಿಯಿಂದ ಹೇಳಿ. ಅಂಡ್ ಒಂದೇ ಥರ ಅವರ ಮಧ್ಯೆ ಒಂದು ಬಾಂಡಿಂಗ್ ನಡೀಲಿ. ಯಾರೋ ಮೂರನೇ ವ್ಯಕ್ತಿ ಹೇಳ್ದ, ನಿಮಗೆ ಅದೇ ಅನ್ನಿಸ್ತು, ಬಂದು ಜಗಳ ಮಾಡಕ್ಕೆ ಶುರು ಮಾಡಿದ್ರಿ. ತುಂಬ ತಪ್ಪಾಗತ್ತೆ. ಹಂಗೆ ಮಾಡಬೇಡಿ. ಮನಸ್ತಾಪಗಳು ಡೆಫಿನೆಟ್ಲಿ ಜಾಸ್ತಿ ಆಗತ್ತೆ. ಇದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, 4ನೇ ಪಾಯಿಂಟು, ಸಿಚುವೇಶನ್‌ನಿಂದ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ. ಸಮ್‌ಟೈಮ್ಸ್ ಸಿಚುವೇಶನ್ ಸರಿಯಾಗಿ ಅರ್ಥ ಆಗದೇ ಇದ್ದಾಗ ಅದನ್ನ ಅರ್ಥ ಮಾಡಿಸಿ. ಈ ಸಿಚುವೇಶನಿಂದ ಹಂಗೆ ಆಗೋಯ್ತು ಅಂತ. ಸಿಚುವೇಶನ್ ಹಂಗೆ ಆಗಿದ್ದಕ್ಕೆ ಅವ್ರು ಹಂಗೆ ಅರ್ಥ ಮಾಡ್ಕೊಂಡಿದ್ದಕ್ಕೆ ಹಂಗೆ ಬಿಟ್ಬಿಡಬೇಡಿ. ಸರಿಯಾಗಿ ಅರ್ಥ ಮಾಡಿಸಿದ್ರೆ ನಿಮ್ಮೊಟ್ಟಿಗೆ ಉಳಿತಾರೆ, ನಿಮ್ಮೊಟ್ಟಿಗೆ ನಿಲ್ತಾರೆ. ಆವಾಗ ಅಪಾರ್ಥಗಳಾಗೋದು ಕಡಿಮೆ ಆಗತ್ತೆ. ಸರಿಯಾಗಿ ಅರ್ಥಗಳು ಮಾಡ್ಕೋತಾರೆ. ಅದಾದ್ಮೇಲೆ ಇಬ್ಬರು ಮನಸ್ತಾಪ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಇಬ್ಬರು ಚೆನ್ನಾಗಿರ್ಬೋದು. ಇದು ಆ್ಯಕ್ಚುಲಿ ಪಾಯಿಂಟ್. ಓಕೆ. ಇದಿಷ್ಟು ಕೆಲಸ ಮಾಡಬೇಡಿ. ಇಲ್ಲ ಅಂದರೆ ಮನಸ್ತಾಪಗಳ ಮೇಲೆ ಮನಸ್ತಾಪ, ನಿಮಗೆ ನೆಮ್ಮದಿನೇ ಇರಲ್ಲ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಹೇಗಿತ್ತು? ಏನು ಅನಿಸ್ತು? ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಆದಷ್ಟು ಬೇಗ 50K ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.